ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಖಾನ ಫ್ರೈ ಹೆಂಗೆ ಮಾಡೋದು ಅಂತ ನೋಡೋಣ, ಮತ್ತು ಅದ್ರ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಏನಾಯ್ತು ಅಂತ ಈ ವಿಡಿಯೋದಾಗ ನೋಡೋಣ. ಮಖಾನ ಅಂದರೆ ಏನಂತಂದ್ರೆ ತಾವರೆ ಹೂವು ಅಂದರೆ ಲೋಟಸ್ ಫ್ಲವರ್ ಇರುತ್ತಲ್ಲ, ಅದರ ಬೀಜನ ತೆಗೆದು ಒಣಗಿಸಿ ಹುರಿದಾಗ ಈ ಮಖಾನ ತಯಾರಾಗುತ್ತೆ. ಇದು ಹೆಲ್ತಿಗೆ ಭಾಳ ಯೂಸ್ಫುಲ್ ಆಗಿರುತ್ತೆ. ಇದರಿಂದ ನಾವು ಇವತ್ತು ಮಖಾನ ಫ್ರೈ ಮಾಡೋದು ಹೆಂಗಂತ ನೋಡೋಣ. ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಅಥವಾ ಒಂದು ಕಡಾಯಿನ ಇಟ್ಕೊಳ್ಳೋಣ. ಇಟ್ಟು ಅದು ಕಾದಾದಮೇಲೆ ಅದಕ್ಕೆ ದೇಸಿ ಗೀ ಅಂದರೆ ಮನ್ಯಾಗ ಮಾಡಿರೋ ತುಪ್ಪನ ಹಾಕಿ ಒಂದು 2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಕರಗಿಸಿ ಆದಮೇಲೆ ಅದನ್ನು ಸ್ವಲ್ಪ ಕಡೆಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ 1 ಬೌಲ್ ಮಖಾನ ಅಂದರೆ ಲೋಟಸ್ ಸೀಡ್ಸ್, ತಾವರೆ ಹೂವಿನ ಬೀಜನ ಹಾಕಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಅದನ್ನು ನೀಟಾಗಿ ಹುರ್ಕೋಬೇಕು. ಅದು ಮೆತ್ತಗಿರುತ್ತೆ, ಈ ಪಾಪ್ಕಾರ್ನ್ ಹೆಂಗಿರುತ್ತಲ್ಲ ಆ ಟೈಪ್ ಇರುತ್ತೆ. ಅದನ್ನು ನೀಟಾಗಿ ಉರಿತಾ ಹೋದಂಗೆಲ್ಲ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತಾ ಹೋಗುತ್ತೆ. ನೋಡಿರಿ, ಈಗ ಅದನ್ನು ಪ್ರೆಸ್ ಮಾಡಿದಾಗ ಅದು ಪಟ್ಟಂತ ಹೊಡಿಬೇಕು, ಆಮೇಲೆ ಪೌಡರ್ ಆಗಬೇಕು. ಅಲ್ಲಿ ತನಕ ಹುರಿದ್ಮೇಲೆ ಅದನ್ನ ಸಪ್ರೇಟ್ ತೆಗೆದಿಟ್ಕೋಬೇಕು. ಮತ್ತೊಂದು ಸಲ ಆ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಕಾದಿರೋ ತುಪ್ಪಕ್ಕೆ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಸ್ವಲ್ಪ ಖಾರ ಮತ್ತು ಗರಂ ಮಸಾಲ ಅಥವಾ ಚಾಟ್ ಮಸಾಲ ಇದ್ದರೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಮಖಾನನ್ನು ಹಾಕಿ ನೀಟಾಗಿ ಎಲ್ಲ ಮಸಾಲ ಇದಕ್ಕೆ ಹತ್ತಂಗೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ಸೌಂಡ್ ಎಷ್ಟು ನೀಟಾಗಿ ಕೇಳುತ್ತಲ್ಲ, ಈ ಸೌಂಡ್ ಹೆಂಗೆ ಆಗುತ್ತಲ್ಲ ಹಂಗೆ ನಮ್ಮ ಜಾಯಿಂಟಿಂದ ಕೆಲವೊಂದು ಸಲ ಸೌಂಡ್ ಬರ್ತಿರುತ್ತೆ. ಅದನ್ನು ಇದು ತಡೆಗಟ್ಟುತ್ತೆ. ಆಮೇಲೆ ಇದು ಕ್ಯಾಲ್ಸಿಯಂ ಹೈ ಆಗಿರೋದ್ರಿಂದ ಇದು ಹಲ್ಲಿಗೆ, ಬೋನ್ಸಿಗೆ, ಆಮೇಲೆ ನಮ್ಮ ಜಾಯಿಂಟ್ಸಿಗೆ ಭಾಳ ಹೆಲ್ಪ್ಫುಲ್ಲಾಗಿರುತ್ತೆ. ಇದ್ರಾಗ ಪ್ರೋಟೀನು ಹೆಚ್ಚಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಮ್ಮ ಕಿಡ್ನಿ, ಲಿವರನ್ನು ಹೆಲ್ದಿಯಾಗಿಡ್ಬೋದು. ಆಮೇಲೆ ಇದು ಡಯಟ್ ಫುಡ್ ಆಗಿರೋದ್ರಿಂದ ನಮ್ಮ ಬಾಡಿಯೊಳಗಿನ ಕೊಬ್ಬನ್ನು ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸ್ನ್ಯಾಕ್ಸನ್ನು ಒಂದು 2 ನಿಮಿಷದಲ್ಲಿ ನಾವು ಮಾಡಿ ತಿನ್ಬೋದು. ಇಷ್ಟು ಕ್ವಿಕ್ಕಾಗಿ ಕಡಿಮೆ ಟೈಮ್ ಒಳಗೆ ಒಳ್ಳೆ ಹೆಲ್ದಿ ಸ್ನ್ಯಾಕ್ ರೆಡಿ ಆಯಿತು. ಇದು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.